ಏನೋ ಅದೇ ಅವ್ರ ಬಟ್ಟೆನ ಇದು? ಹೌದು ಸರ್. ನಾನು ಇಸ್ತ್ರಿ ಮಾಡ್ತೀನಿ ಬಾ. ಬೇಡ ನಾನೇ ಮಾಡ್ತೀನಿ ಬಿಡಿ ಅಯ್ಯೋ ನೀನ್ ಸರಿಗೆ ಮಾಡಲ್ಲ, ಮಾಡ್ತೀನಿ, ನೀನು ಹೋಗೋ. ಹೆಸರಿಗೆ ಏನ್ ಐರನ್ ಮಾಡ್ತಾ ಇದ್ಯಾ? ಇಲ್ಲ, ಎಂಬ್ರಾಯ್ಡ್ರಿ ಮಾಡ್ತಾ ಇದ್ದೀನಿ. ಹಿಂಗು ಗುರು, ಜೋಕ್ ಮಾಡೋದ್ರಲ್ಲಿ ನೀನ್ ಬಿಟ್ರಿಲ್ಲ. ಅದ್ ಸರಿ, ನೀನ್ ಎಲ್ಲೋ ನೋಡಿದ ಜ್ಞಾಪಕ ಎಲ್ಲಿಂದ ಜ್ಞಾಪಕ ಬರ್ತಾ ಇಲ್ವೇ? ನಿನ್ನ ಹೆಸರು ರವಿನೇನಾ? ಅಲ್ವಲ್ಲ, ಆದಿಕೇಶವ ಕೋದಂಡರಾಮ ಚೆಲುವರಾಯ ಚನ್ನಮಲ್ಲಿಕಾರ್ಜುನ ಸ್ವಾಮಿ. ಅದನ್ನ ಸ್ವೀಟ್ ಅಂಡ್ ಶಾರ್ಟ್ ಆಗಿ ರವಿ ಅಂತ ಕರೀತಾರೆ. ಎಲ್ಲನ ಉಂಟ. ಆದಿಕೇಶವ ಕೋದಂಡರಾಮ ಚೆಲುವರಾಯ ಚನ್ನಮಲ್ಲಿಕಾರ್ಜುನ. ಇಮಾಮ್ ಸಾಬ್ರಿಗೂ ಗೋಕುಲಾಶ್ಮಿಗೆ ಎಲ್ಲಿಂದ ಎಲ್ಲಿಗೆ ಸಂಬಂಧ ಗುರು? ಅದು ಸಾಧ್ಯ ಇಲ್ಲ ತಾನೆ? ಖಂಡಿತ ನಮ್ಮ ಅಪ್ಪನಿಗೂ ಸಾಧ್ಯ ಇಲ್ಲ ಅಂತೀನಿ. ಹಂಗೆ ನೀನ್ ನೋಡಿರೋಕು ಸಾಧ್ಯ ಇಲ್ಲ. ಅಯ್ಯೋ, ಇದು ಶರ್ಟ್ ಐರನ್ ಮಾಡಕ್ಕಿರೋದು, ಮೂತಿ ಐರನ್ ಮಾಡೋದಕ್ಕಲ್ಲ. ರವಿ, ಇದೇನಿದು? ನನ್ ಬಟ್ಟೆ ನೀನೇ ಕೈರನ್ ಮಾಡ್ತಾ ಇದ್ಯಾ? ಅವನಿಲ್ಲ ಮಣಿ. ಪರವಾಗಿಲ್ಲ ಬಿಡಿ ಸರ್, ನಾ ಮಾಡ್ತೀನಿ. ರವಿ ನೀನು ಸರ್ ನಿಮ್ ಕೆಲಸ ನಾನಲ್ದೆ ಯಾರು ಸರ್ ಮಾಡ್ತಾರೆ? ನೀವು 5 ನಿಮಿಷ ಕೂತ್ಕೊಳ್ಳಿ ಸರ್, ನಾ ಮಾಡ್ತೀನಿ. ನೀವು ನಡೀರಿ ಸರ್. ರವಿ, ಐ ಲೈಕ್ ಯು. ಕೊಡಿ ರವಿ, ನಾನ್ ತಗೊಂಡ್ ಹೋಗ್ತೀನಿ. ಪರವಾಗಿಲ್ಲ. ನಾನು ಅಜಯ್ ಸಿನಿಮಾಗೆ ಹೋಗ್ತಾ ಇದೀವಿ, ನೀವು ಬರ್ಬೇಕು ನಮ್ ಜೊತೆಲಿ. ಹೋಗಿ ಬೇಗ ರೆಡಿಯಾಗಿ ಬನ್ನಿ. ಏನ್ ಗುರು, ತಲೆ ಎಲ್ಲ ಬಾಚ್ಕೊಂಡೆಲ್ಲ ಪಂಕ ಹೊರಟಾಗಿದೆ. ಸಂಗೀತ ಅವ್ರ ಜೊತೆ ಪಿಕ್ಚರ್ ಹೋಗ್ತಾ ಇದೀನಿ, ಬರ್ಲಾ? ಏನ್ ರವಿ ಹಾಗ್ ನೋಡ್ತಿದ್ದೀರಾ? ಒಂದ್ ನಿಮಿಷ ಇಲ್ಲೇ ರೀ, ಬಂದೆ. ಏನಿದಿಲ್ಲ? ದೃಷ್ಟಿ ತೆಗಿತಾ ಇದೀನಿ. ನಿಮ್ ಜೋಡಿ ನೋಡಿದ್ರೆ ನನ್ ದೃಷ್ಟಿನೇ ತಗಲಂಗಿದೆ. ಬಾಯ್ಲೆ, ಅವರಿಬ್ರು ಸಿನಿಮಾಗೆ ಹೋಗ್ತಿದ್ದಾರೆ, ನಾಳೆ ಮದುವೆ ಆಗೋರು. ಕರೆದಿದ ತಕ್ಷಣ ಬರ್ತೀನಿ ಅಂತೀಯಲ್ಲ, ಶಿವಪೂಜೆಯಲ್ಲಿ ಕರಡಿ ಬಿಟ್ಟಾಗೆ. ಅಷ್ಟು ಬುದ್ಧಿ ಇಲ್ವಾ ನಿನಗೆ? ಅವ್ರಿನ ಮರ್ಯಾದೆ ಕರೀತಾರೆ, ಹೋಗ್ಬಾರ್ದು ಅಂತ ನಿಂಗ್ ಗೊತ್ತಾಗಲ್ವಾ? ಗೊತ್ತಿಲ್ದೆ ಏನು, ಅದೊಂಥರ ಜಾಣಪಿದ್ದು. ನಡಿ. ಬೇಗ ಬನ್ನಿ, ಶೋಕ್ ಟೈಮ್ ಆಗ್ತಿದೆ. ನೀವು ಔಟ್ ಬನ್ನಿ, ಪರವಾಗಿಲ್ಲ. ಯಾಕೆ? ಮೋಟರ್ ಕೆಟ್ಟೋಗಿದೆ, ಎಲೆಕ್ಟ್ರಿಷಿಯನ್ ರಿಪೇರ್ ಮಾಡಕ್ ಬರ್ತಿದ್ದೇನೆ. ಅದನ್ನ ನಾಳೆ ಮಾಡ್ಕೋಬಹುದು, ಈಗ ಹತ್ತಿ ನೀವು. ಸಿನಿಮಾ ಬೇಕಾದ್ರೆ ನಾಳೆ ನೋಡಬಹುದು, ನೀವು ಔಟ್ ಬನ್ನಿ, ಪರವಾಗಿಲ್ಲ. ಸರಿ. ಅಯ್ಯೋ, ತುದಿ ನಾಲ್ಗೆಲ್ಲಿದೆ, ಆಚೆ ಬರ್ತಾ ಇಲ್ವಲ್ಲ. ಲೇ, ನಿನ್ಗೆ ನಾನು ಗೊತ್ತಾಯ್ತು. ನೀನ್ ಬುದ್ಧಿ ಶಕ್ತಿಗೆ ಅಷ್ಟು ಬೆಂಕಿ ಹಾಕ. ಲೇ, ಸರಿಯಾಗಿ ಇನ್ನೊಂದ್ಸಲ ಜ್ಞಾಪಿಸ್ಕೊಳು ನನ್ನ ಮಗನೇ. ಅವನ್ಗೂ ತಲೆ ತಿಂತಿದ್ದೀರಾ? ಏನಿವಾಗ ನೋಡ್ರಿ, ಅಕ್ಕಿ ರುಬ್ಬಿದ್ರೆ ಹಿಟ್ಟು ಬರುತ್ತೆ, ಹಿಟ್ಟು ರುಬ್ಬಿದ್ರೆ ಅಕ್ಕಿ ಬರತ್ತಾ? ಇನ್ನೊಂದ್ಸಲ ಹೇಳು. ಅಕ್ಕಿ ರುಬ್ಬಿದ್ರೆ ಹಿಟ್ಟು ಬರುತ್ತೆ, ಹಿಟ್ಟು ರುಬ್ಬಿದ್ರೆ ಅಕ್ಕಿ ಬರತ್ತಾ? ಬೀಡಿ ಸೇದ್ರೆ ಹೊಗೆ ಬರುತ್ತೆ ಹೊರತು ಹೊಗೆಯಿಂದ ಬೀಡಿ ಬರೋದಿಲ್ಲ. ಓ, ಕಳ್ರಾ? ಹಾಗಾದ್ರೆ ಏನೋ ಕದ್ದಿರ್ಬೇಕು, ಇಲ್ಲ ನಿಮಗ್ ಟೋಪಿ ಹಾಕಿರ್ಬೇಕು. ಏಯ್ ಬರ, ಊಟ ಮಾಡಿವಂತೆ. ನಾನು ಏನು ಕಮ್ಮಿ ಇಲ್ಲ, ಹಿಡಿಯೋಣ ಅಂತಾನೆ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೆ ಸಿಗ್ಬೇಕಲ್ಲ. ಏನಪ್ಪ ಲಗೇಜ್ ಎಲ್ಲ ತುಂಬ್ತಾ ಇದೀಯಾ? ಅಮ್ಮವರು ಸಿಂಗಾಪುರ್ಗೆ ಹೋಗ್ತಾ ಇದಾರೆ, ಬರೋದು 4 ದಿವಸ ಆಗುತ್ತಂತೆ. ನೋಡು, ನಿನಗೇನೇನು ಬೇಕೋ ಎಲ್ಲ ಬರೆದ್ಬಿಡು, ಆಮೇಲೆ ಮರ್ತ್ಬಿಟ್ಟು ಏನ್ ಬೇಡ. ಇದು ರಾಹುಲ್ಗೆ ಬ್ಯಾಟು, ಇದು ವರ್ಷಿಣಿಗೆ, ಇದು ಮಮತನ್ಗೆ. ನಿನ್ಗೇನು ಹೇಳಲ್ಲ? ಡೈಮಂಡ್ ನೆಕ್ಲೆಸ್. ಡೈಮಂಡ್ ನೆಕ್ಲೆಸ್ ತಗೋ ಗುರು, ಇದು ನನ್ನ ಲಿಸ್ಟ್. ನಿಂಗೂ ಏನೇನ್ ಬೇಕೋ ಅದೆಲ್ಲ ಬರ್ದ್ಬಿಡು. ಇನ್ಮೇಲೆ ನಾವು ಉಪಯೋಗಿಸೋದೆಲ್ಲ ಇಂಪಾರ್ಟೆಂಟ್. ಓಕೆ? ಲಿಸ್ಟ್ ಎಲ್ಲ ರೆಡಿ ಆಯ್ತಾ? ಸಂಗೀತ, ಹಾ ಬಂದೆ. ಫ್ಲೈಟಿಗೆ ಲೇಟ್ ಆಗುತ್ತೆ, ಬಾಮ್ಮ. ಕರೆಕ್ಟ್ ಬಿಡು.
ಆಯ್ತು ಎಲ್ರು ಬರ್ತಿದ್ದು. ನಿಮ್ಗೇನ್ ಬೇಕು? ಯೋವಿಶ್ ಚಿಕ್ಕಪ್ಪ, ಚಿಕ್ಕಮ್ಮ, ಬರ್ತೀನಿ ರವಿ, ಬರ್ತೀನಿ ಬಾಲು. ಹಾ, ಮರ್ತ್ಬಿಟ್ಟಿದೆ. ಚೆಕ್ ಸೈನ್ ಮಾಡಿ ಮೇಲಿಟ್ಟಿದ್ದೀನಿ. ಏನೇ ಪ್ರೋಗ್ರಾಮ್ ಇದ್ರು 4 ದಿವಸ ಆದ್ಮೇಲೆ ಅಂತ ಹೇಳಿ, ಆಯ್ತಾ? ಬಾಯ್. ಬರ್ತೀನಪ್ಪ, ಬರ್ಲಾ? ಸಂಗೀತ, ಒಂದ್ ನಿಮಿಷ. ಯಾರ್ಯಾರಿಗೆ ಏನೇನ್ ಬೇಕು ಅಂತ ಎಲ್ಲರ ಹತ್ರನೂ ಲಿಸ್ಟ್ ತಗೊಂಡೆ. ರವಿ ಬಾಲುನ್ ಕೇಳ್ದ? ಗೋ. ಸಾರಿ ರವಿ, ಪರವಾಗಿಲ್ಲ ಬಿಡಿ. ನಿಮ್ಗೇನ್ ಬೇಕು? ಅಕ್ಕ, ನಾನು ಸಂಗೀತನ ಏರ್ಪೋರ್ಟ್ ಡ್ರಾಪ್ ಮಾಡ್ಬಿಟ್ಟು ಹಾಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಡಿನ್ನರ್ ಮುಗಿಸ್ಕೊಂಡ್ ಬರ್ತೀನಿ. ನನಗೋಸ್ಕರ ಯಾರು ಊಟ ಕಾಯ್ಬೇಡಿ. ಸಂಗೀತ, ಯಾಕೆ ತುಂಬ ಡಲ್ ಆಗಿದ್ಯಾ? ಎನಿ ಪ್ರಾಬ್ಲಮ್? ಇಲ್ಲ, ರವಿ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಯಾಕೇನಾಯ್ತು? ಎಲ್ರೂ ತಮಗೇನ್ ಬೇಕು ಅಂತ ಲಿಸ್ಟ್ ನಲ್ಲಿ ಬರ್ತಿದ್ದಾರೆ. ಆದ್ರೆ ರವಿ ಏನ್ ಬರ್ತಿದ್ದಾರೆ ಗೊತ್ತಾ? ಕ್ಷೇಮವಾಗಿ ಹೋಗಿ ಸಂತೋಷವಾಗಿ ಬನ್ನಿ ಅಂತ. ಎಂತ ದೊಡ್ಡ ಮನ್ಸು ಅವ್ರದ್ದು. ಎಸ್, ಇಟ್ಸ್ ರಿಯಲಿ ಗ್ರೇಟ್. ಅಕ್ಕ, ಮಕ್ಕಳನ್ನ ಟ್ಯೂಷನ್ಗೆ ಬಿಟ್ಟು ಬರ್ತೀನಿ. ಓಕೆ ಮಾ. ಏನಂದ್ರೆ? ಬನ್ನಿ ಇಲ್ಲಿ, ಬಂದು ನೋಡ್ರಿ ಇಲ್ಲಿ. ಯಾಕೆ, ಏನಾಯ್ತು? ನೋಡ್ರಿ ಈ ಅನ್ಯಾಯನ. ಸಂಗೀತ ಹೊರಟಿದ ತಕ್ಷಣ ಮನೆಯನ್ನು ತೊಳಿಬೇಕು ಅಂತಿದ್ದಾನೆ. ಸಂಗೀತ ಯಾವಾಗ ಹೋಗ್ತಾಳೆ ಅಂತ ಕಾಯ್ಕೊಂಡಿದ್ದು ಮನೆಯನ್ನು ದೋಚ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ಯಾ? ಎಲ್ಲಿ ಹೋಗುತ್ತೆ? ತಿಂದ ಮನೆಗೆ ದ್ರೋಹ ಮಾಡೋ ಬುದ್ಧಿ. ಅಲ್ಲಮ್ಮ, ಸಂಗೀತ ಅವರು ಬೆಡ್ರೂಮ್ ಅಲ್ಲಿ ಚೆಕ್ ಇಟ್ಟಿದ್ದೀನಿ ತಗೋ ಅಂತ ಹೇಳಿದ್ರು. ಅದು ತಗೊಳ್ಳೋಣ ಅಂತ ಬಂದ್ರೆ ಹಾಸಿಗೆ ಮೇಲೆ ಒಡವೆ ಇತ್ತು. ಅದನ್ನ ತೆಗೆದು ಒಳಗಡೆ ಅಂತ ಬಂದ್ರೆ ಅಷ್ಟರಲ್ಲಿ ನೀವು... ಆಹಾ, ನಾಟಕ ಆಡೋದು ನೋಡು. ಏನು ಕತೆ ಹೇಳ್ತಾ ಇದೀಯಾ? ಅಷ್ಟು ಒಳ್ಳೆಯವನಾಗಿದ್ರೆ ನಮ್ಮನ್ನ ಯಾರನ್ನಾದ್ರೂ ಕರಿಬೇಕಾಗಿತ್ತು. ಅಲ್ಲ, ನೀವ್ ಯಾರು ಇರ್ಲಿಲ್ಲ, ಅದಕ್ಕೆ ಬೀಗ ತೆಗೆದು ಎಲ್ಲ ಬಾಚ್ಕೊಂಡು ಹೋಗ್ಬಿಡೋಣ ಅಂತನಾ? ನನಗ್ ಗೊತ್ತಿಲ್ವಾ? ರೈಲ್ವೆ ಸ್ಟೇಷನ್ ನಲ್ಲಿ ನನ್ನೇ ನಂಬಿಸಿ ಮೋಸ ಮಾಡಿದವ್ರು ನೀವು. ಅದೆಲ್ಲ ಅವಾಗ ಸರ್. ಈಗ ಒಳ್ಳೆಯವನಾಗಿದ್ದೀನಿ, ನಾನು ನಂಬಿ. ಅವನ ಹತ್ರ ಏನ್ ಮಾತು? ಆಚೆ ಹಾಕ್ರಿ. ಇನ್ನು ಏನ್ ಮಕ ನೋಡ್ತಾ ನಿಂತಿದ್ಯಾ? ನಡಿ. ಈ ಮನೆಯಲ್ಲಿ ನಿಮಗ್ ಬೇಜಾರಾಗುವಂತ ಏನೇ ಘಟನೆಗಳು ನಡೆದ್ರು ನನಗೋಸ್ಕರ ಸಹಿಸ್ಕೊಳ್ಳಿ. ಸಂಗೀತ ಅವ್ರು ಹೇಳ್ದೆ ನಾನು ಹೋಗೋದಿಲ್ಲ. ಓಹೋ, ಶಂಕಿಂತಾನೆ ಬೀಳ್ಬೇಕೇನೋ? ನಾವ್ ಹೇಳಿದ್ರೆ ಆಗಲ್ಲ. ನಡೆಯಲಿ, ನಡಿಯ. ಬೇಡ, ಸುಮ್ನಿರೋ, ಸುಮ್ನಿರೋ. ಬಿಡುಗರು. ಸಂಗೀತ ರೋಡಲ್ಲಿ ಬಿದ್ದಾಗ ನೀವೆಲ್ಲ ಎಲ್ಲ ಹೋಗಿದ್ರಿ? ಆಹಾ, ಮಗಳಿಗೆ ಶ್ರೀಮಂತಿಗೆ ಬಂದ ತಕ್ಷಣ ಬಿಟ್ಟಿ ಕೂಳು ತಿಂದು ಮುದ್ದಾಡಕ್ ಬಂದಿದ್ರಲ್ಲ ನೀವು. ಮನುಷ್ಯರಲ್ಲ, ಹಂದಿಗಳು. ನಾನಂತೂ ಒಂದು ನಿಮಿಷನೇ ಈ ಮನೆಯಲ್ಲಿರಲ್ಲ. ಒಬ್ಬನ್ ನೋಡಿದ್ರೆ ಕಳ್ತನ ಮಾಡಕ್ ನಿಂತಿದ್ದಾನೆ, ಇನ್ನೊಬ್ಬ ಕೊಲೆ ಮಾಡಕ್ಕೆ ಬರ್ತಾನೆ. ಏನು ಹುಡುಗಿ ಒಂಟಿಯಾಗಿದ್ದಾಳಲ್ಲ, ಜೊತೆಯಲ್ಲಿ ಇರೋಣ ಅಂತ ಬಂದ್ರೆ ನಮ್ಮನ್ನೇ ಹಂದಿ ಅಂತಾನ. ನೋಡಿ, ನಮಗ್ ಮನೆ ಮಠ ಇಲ್ವಾ? ನೀವು ಬೇಕಾದ್ರೆ ಇರಿ, ನಾನಂತೂ ಇರಲ್ಲ. ನಿಂತ್ಕೊಳ್ಳಿ ಮೇಡಮ್. ನಾವೇ ಇಲ್ಲಿಂದ ಹೋಗ್ತೀವಿ, ತಗೊಳ್ಳಿ. ಸರಿಗಿದೆ, ಹೋಗು.
ಏನಯ್ಯ ತಿರ್ಗಾ ಬಂದ್ಬಿಟ್ರಿ? ಮನೆ ಯಾವ್ದಾದ್ರು ಖಾಲಿ ಇದ್ರು ಬೇಕಾಗಿತ್ತು. ಮನೆ ಖಾಲಿ ಯಾವುದು ಖಾಲಿ ಇಲ್ಲ. 2 ತಿಂಗಳು ಬಿಟ್ಕೊಂಬಾ, ಯೋಚನೆ ಮಾಡಿ ಹೇಳ್ತೀನಿ. ಯೋಚನೆ 2 ತಿಂಗಳು ಆದ್ಮೇಲೆ ಇಲ್ಲಿ ಸರಿಯಾಗಿ ಗಾಳಿ ಬೆಳಕೆ ಇಲ್ಲ, ನೀರಂತೂ ಮೊದ್ಲೇ ಇಲ್ಲ, ಅದಕ್ಕೆ 2 ತಿಂಗಳು ಬೇರೆ ಕಾಯ್ಬೇಕಾ? ಇಂಥ ಡಬ್ಬ ಮನೆಗೆ ಬೆಂಗಳೂರಲ್ಲಿ ಬಾಡಿಗೆ ಮನೆಗೆ ಬರುವ ನೀನಲ್ದೆ ಹೋದ್ರೆ ಇನ್ನೊಬ್ಬ ಲೆವಾಗಲೇ. ನಾನ್ ಇದನ್ ನಂಬಲ್ಲ. ರವಿ ಹಾಗೆ ಮಾಡಿರೋಕ್ ಸಾಧ್ಯನೇ ಇಲ್ಲ. ನಾವು ಹೇಳಿದ್ರೆ ನೀನ್ ನಂಬಲ್ಲ ಅಂತ ನಮಗ್ ಗೊತ್ತು. ಬೇಕಾದ್ರೆ ನಿಮ್ ತಂದೆನೇ ಕೇಳ್ಕೊ. ಅಪ್ಪ, ಮೊದಲು ನನ್ನ ಕೈಲೂ ನಂಬಕ್ಕಾಗ್ಲಿಲ್ಲಮ್ಮ. ಆದ್ರೆ ಕಹಿಯಾದ್ರೂ ಅದೇ ಸತ್ಯ. ಕಬ್ಬು ಬೆಳೆಗಾರರ ಬಾಕಿ ಪಾವತಿಗೆ ಶೀಘ್ರ ಕ್ರಮ. ಮೇ 19ರಂದು ವಾಜಪೇಯಿ ಜೊತೆ ಹಸೀನಾ ಭೇಟಿ. ಶ್ರೀಲಂಕಾ ಬಾಂಗ್ಲಾಗೆ ರಾಜ್ಯ ಮೆಕ್ಕೆಜೋಳ. ಓ ಬಾಗುರು, ಇನ್ನೊಂದು ಸ್ಪೆಷಲ್ ಟೀ ಆಗಮ್ಮ. ಹಿನ್ನೆಲೆ ಗಾಯಕಿ ಕುಮಾರಿ ಸಂಗೀತಾರವರಿಗೆ ರಾಷ್ಟ್ರ ಪ್ರಶಸ್ತಿ. ಕರ್ನಾಟಕದ ಗಾನ ಕೋಗಿಲೆ ಎಂದೇ ಪ್ರಸಿದ್ಧಿಯಾಗಿರುವ ಕುಮಾರಿ ಸಂಗೀತಾರವರಿಗೆ ವರ್ಷದ ಗಾಯಕಿ ಎಂದು ಪರಿಗಣಿಸಲಾಗಿದ್ದು, ಏನಾಯ್ತಪ್ಪ? ಏನೂ ಇಲ್ಲಮ್ಮ. ಅವನ ಹಳೆ ಮನೆ ಹತ್ರನೂ ಹೋಗಿ ವಿಚಾರಿಸ್ದೆ, ಏನೂ ಗೊತ್ತಾಗ್ಲಿಲ್ಲ. ಏನದು ಯಾವಾಗ್ಲೂ ರವಿ ಜಪ ಮಾಡ್ಕೊಂಡು? ನೋಡ್ ಸಂಗೀತ, ನನ್ ತಮ್ಮ ನಿನ್ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅಂದ್ರೆ ನೀನ್ ರವಿ ಹೆಸರು ಎತ್ಕೊಡ್ದು.